ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ, ನಾನು ಬಿಗಿನರ್ಸ್ ಯಾರು ಯೂಟ್ಯೂಬಲ್ಲಿ ವ್ಲಾಗನ್ನು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತಾರೋ ಅಂಥವ್ರಿಗೆ ನಾನು ಒಂದು ದಿ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ವೈರ್ಲೆಸ್ ಮೈಕನ್ನು ತರಿಸಿದ್ದೀನಿ. ಅದ್ರ ಬಗ್ಗೆ ಒಂದು ರಿವ್ಯೂನ ಕೊಡೋಕ್ಕಂತ ನಾನು ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಆ ಒಂದು ಬಜೆಟ್ ಫ್ರೆಂಡ್ಲಿ ವೈರ್ಲೆಸ್ ಮೈಕ್ ಯಾವ ರೀತಿ, ಇದರ ಕ್ವಾಲಿಟಿ ಹೇಗಿದೆ, ಮತ್ತು ವಾಯ್ಸ್ ಹೇಗೆ ಬರುತ್ತೆ, ಮತ್ತು ಡಿಸ್ಟೆನ್ಸಿಂದ ನಾವು ವಾಯ್ಸನ್ನು ರೆಕಾರ್ಡ್ ಮಾಡಿದಾಗ ಯಾವ ರೀತಿ ಕೇಳಿಸುತ್ತೆ ಅನ್ನೋದನ್ನು ಇವತ್ತು ರಿವ್ಯೂನ ಕೊಡ್ತಾ ಹೋಗ್ತೀನಿ. ನೋಡೋಣ, ನಾನು ನೋಡಿಲ್ಲ, ಇವಾಗ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಅನ್ಬಾಕ್ಸ್ ದ ವೈರ್ಲೆಸ್ ಮೈಕ್ ಗೈಸ್. ಚಲೋ ಗೈಸ್, ಅನ್ಬಾಕ್ಸ್ ದ ಬಜೆಟ್ ಫ್ರೆಂಡ್ಲಿ ವೈರ್ಲೆಸ್ ಮೈಕ್. ನಾನು ಇದನ್ನು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಜಸ್ಟ್ ಕಟ್ ಮಾಡಿಟ್ಟಿದ್ದೀನಿ ಅಷ್ಟೇ, ಬಿಟ್ಟರೆ ನೋಡಿಲ್ಲ. ಈ ಥರ ಒಂದು ಬಾಕ್ಸಲ್ಲಿ ಇದೊಂದು ವೈರ್ಲೆಸ್ ಮೈಕ್ ಬರುತ್ತೆ. ನಾನು ತರಿಸಿರೋದು ಯಾವುದರಿಂದ? ಫ್ಲಿಪ್ಕಾರ್ಟ್ ಆ್ಯಪಿಂದ. ಇದರಲ್ಲಿ ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರಪ್ಪ ಅಂದರೆ, ಈ ಒಂದು ಬಾಕ್ಸು ನೋಡ್ತಿರ್ಬೋದು, ಪ್ಯಾಕೇಜು ಎಷ್ಟು ಚೆನ್ನಾಗಿದೆ ಅಂತ. ಇದು ಯಾವ ಕಂಪ್ನಿಯಪ್ಪ ಅಂದರೆ, ಕಂಪ್ನಿ ನೇಮ್ ಅಂತ ಅಲ್ಲ, ಅದು RV ಎಂಟರ್ಪ್ರೈಸಸ್ ಅಂತ ಇದೆ. ಅಲ್ಲಿ ನಾನು ರಿವ್ಯೂನ ಎಲ್ಲ ಚೆಕ್ ಮಾಡಿನೇ ತರಿಸಿರೋದು. ಇದನ್ನು ನೋಡಿ, ಈ ಥರ ಪ್ಯಾಕೇಜಲ್ಲಿ ಬರುತ್ತಿದ್ದು. ಇದರಲ್ಲಿ 2 ಮೈಕ್, 2 ಮ್ಯಾಗ್ನೆಟ್ ಮೈಕ್ಗಳಿದ್ದಾವೆ. ನೀವು ಕಾಲರಿಗೆ ಅಟ್ಯಾಚ್ ಮಾಡ್ಕೋಬೋದು. ಯಾವ ಶೇಪಲ್ಲಿದೆಯಪ್ಪ ಅಂದರೆ, ರೌಂಡ್ ಶೇಪಲ್ಲಿದೆ. 2 ವೈರ್ಲೆಸ್ ಮೈಕ್ಗಳು. ಇದು ರಿಸೀವರ್. ನಿಮಗೆ ಈಗ ನೀವು ಪ್ಲಗ್ಇನ್ ಮಾಡ್ತೀರಲ್ವ ಮೊಬೈಲಿಗೆ, ಆ ಒಂದು ರಿಸೀವರ್ ಇದು. ಮತ್ತೇನಪ್ಪ ಕೊಟ್ಟಿದ್ದಾರಂದರೆ, ಈ ರಿಸೀವರ್ ಏನಿದೆಯೋ ಇದು ಆ್ಯಂಡ್ರಾಯ್ಡ್ ಫೋನಿಗೆ ಯೂಸ್ ಆಗುತ್ತೆ. ಅದರ್ವೈಸ್ ಆ್ಯಂಡ್ರಾಯ್ಡ್ ಫೋನ್ ಬಿಟ್ಟು ನಾವು ಏನಾದರೂ ಐಫೋನ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ, ಈ ಒಂದು ರಿಸೀವರಿಗೆ ನಾವು ಈ ಒಂದು ಐಫೋನ್ ಕೇಬಲ್ ಏನಿದೆಯೋ, ರಿಸೀವರ್ ಇದೆಯೋ, ಈ ಥರ ಅಟ್ಯಾಚ್ ಮಾಡಿಕೊಂಡು ನಾವು ವ್ಲಾಗನ್ನು ರೆಕಾರ್ಡ್ ಮಾಡ್ಕೋಬೋದು ಈ ಥರ. ಮತ್ತೇನು ಕೊಟ್ಟಿದ್ದಾರಪ್ಪ ಅಂದರೆ, ಈ ಒಂದು ಮೈಕಿನ ಬೆಲೆ ಎಷ್ಟಪ್ಪ ಅಂತಂದರೆ, ನಾನು ಕೊಟ್ಟಿರೋದು ಇದನ್ನು CODಯಿಂದ ತೊಗೊಂಡಿದ್ದು. ನಾನು ಕ್ಯಾಶ್ ಆನ್ ಡೆಲಿವರಿ 748 ರುಪೀಸ್ ಇದೆ. ಮತ್ತು ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಈ ಬಾಕ್ಸಲ್ಲಿ ನಮ್ಮ ವೈರ್ಲೆಸ್ ಮೈಕ್ ಏನಿದೆಯೋ ಅದನ್ನು ಚಾರ್ಜ್ ಮಾಡೋಕ್ಕೆ ಕೇಬಲ್ಲು. ಇದೇನು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಕೇಬಲ್ಲು. ಈ ಬಾಕ್ಸಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಕೊಟ್ಟಿದ್ದಾರಂದರೆ, ಪ್ಲಗ್ ಆ್ಯಂಡ್ ಪ್ಲೇ, ಅಂದರೆ ನಾವು ವಿತೌಟ್ ಯಾವುದೇ ವೈಯರ್ ಕನೆಕ್ಟ್ ಮಾಡ್ದೇ ಈ ಒಂದು ರಿಸೀವರನ್ನು ಪ್ಲಗ್ ಮಾಡಿ ನಾವು ಇದನ್ನು ರೆಕಾರ್ಡ್ ಮಾಡ್ಕೋಬೋದು. ನೆಕ್ಸ್ಟ್, ಇದು 20 ಮೀಟರ್ಸ್ ಡಿಸ್ಟೆನ್ಸಿಂದ ನಾವು ರೆಕಾರ್ಡ್ ಮಾಡ್ಬೋದು. ವಾಯ್ಸು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ವಾಪಸ್ಸು ಕ್ಲಿಯರ್ ಟಿಂಬರ್ ಅಂದರೆ ವಾಯ್ಸ್, ಯಾವುದೇ ಒಂದು ವಾಯ್ಸ್ ಕ್ಲಿಯರ್ ಇರುತ್ತೆ ಅಂತ, ಯಾವುದು ಸ್ಟ್ರಕ್ ಆಗೋದಾಗಲಿ, ವಾಯ್ಸು ಕ್ಲಾರಿಟಿ ಕಡಿಮೆ ಆಗೋದಾಗಲಿ ಆಗಲ್ಲ ಅಂತ ಈ ಒಂದು ಫೀಚರ್ಸಲ್ಲಿ ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಹೈಲಿ ಸೆನ್ಸಿಟಿವ್, ಅಂದರೆ ಇದು ಸೆನ್ಸಿಟಿವ್ ಆಗಿದೆ, ಹಾರ್ಡಾಗಿ ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಇದು ವೈಡ್ಲಿ ಕಂಪ್ಯಾಟಿಬಲ್, ಅಂದರೆ ಈ ಒಂದು ಮೈಕ್ಗಳು ಏನಿದೆ ಅಲ್ಲ, ವೈರ್ಲೆಸ್ ಮೈಕು, ಅದು ಎಲ್ಲ ಒಂದು ಚಾರ್ಜರ್ಗಳಿಗೂ ಹೊಂದ್ಕೊಳ್ಳುತ್ತೆ ಅಂತ. ಯಾವುದೇ ಚಾರ್ಜರ್ ಆಗಲಿ, ಐಫೋನ್ ಚಾರ್ಜರ್ ಆಗಲಿ, ಇಲ್ಲ ಆ್ಯಂಡ್ರಾಯ್ಡ್ ಫೋನ್ ಚಾರ್ಜರ್ ಆಗಲಿ, C ಪಿನ್ ಆಗಲಿ, ಅದರಿಂದ ನಾವು ಚಾರ್ಜನ್ನು ಮಾಡ್ಬೋದಾದಂಥ ಒಂದು ಮೈಕ್ ಇದು, ವೈರ್ಲೆಸ್ ಮೈಕ್ ಇದು. ನೆಕ್ಸ್ಟ್, ಇದು ಪ್ರಿಸೈಸ್ ರೇಡಿಯೋ ಮೀನ್ಸ್ ನೀವು ಯಾವುದು ಒಂದು 20 ಮೀಟರ್ಸಿಂದ ನೀವು ಏನು ರೆಕಾರ್ಡ್ ಮಾಡ್ತಿರ್ತೀರಲ್ವ, ಆ ಒಂದು ಧ್ವನಿ ಅಕ್ಯುರೇಟಾಗಿ ನೀವೇನು ಮಾತಾಡ್ತೀರಾ ಅನ್ನೋದು
ಆ್ಯಕ್ಯುರೇಟಾಗಿ ಕೇಳಿಸುತ್ತೆ ಅಂತ ಈ ಒಂದು ಬಾಕ್ಸ್ ಮೇಲೆ ಫೀಚರ್ಸ್ನ ಲೇಬಲ್ ಮಾಡಿದ್ದಾರೆ. ಇವಾಗ ನೋಡೋಣ, ಟೆಸ್ಟ್ ಮಾಡೋಣ ಇದು ಹೇಗೆ ಆ್ಯಕ್ಯುರೇಟಾಗಿ ವರ್ಕ್ ಆಗುತ್ತಾ ಇಲ್ವಾ ಈ ಒಂದು ಫೀಚರ್ಸ್ ಪ್ರಕಾರ ಅಂತ ಟೆಸ್ಟ್ ಮಾಡೋಣ. ಓಕೆ, ಈಗ ಇಷ್ಟೊತ್ತು ನನಗೇನು ಮಾಡಿದ್ನಲ್ಲ ಅದು ನಾನು ವಿತೌಟ್ ಮೈಕಿಂದ ರೆಕಾರ್ಡ್ ಮಾಡಿರೋದು. ಇನ್ಮೇಲೆ ನಾನು ಈಗ ಹೇಗಿದೆ ಈ ವೈರ್ಲೆಸ್ ಮೈಕು ಅನ್ನೋದನ್ನು ಟೆಸ್ಟ್ ಮಾಡಿ ನೋಡೋಣ. ನಾನೀಗ ನನ್ನ ರಿಸೀವರ್ನ ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀನಿ. ಇದು ಮೊಬೈಲು ಓಪೋ, ನಾನು ಕನೆಕ್ಟ್ ಮಾಡಿರುವಂಥ ಮೊಬೈಲು. ಈ ಒಂದು ಮ್ಯಾನ್ಯುವಲಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ, ವಿತೌಟ್ OTG ಕನೆಕ್ಟ್ ಯಾವ ಮೊಬೈಲ್ ಮಾಡ್ಬೋದು. ನಾರ್ಮಲ್ ಆಗಿ ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಓಪೋ, ವಿವೋ, IQ ಮತ್ತು ರಿಯಲ್ಮಿ ಬ್ರ್ಯಾಂಡ್ ಇರುವಂಥ ಮೊಬೈಲ್ಗಳು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಇವೆಲ್ಲ ಬ್ರ್ಯಾಂಡ್ಗಳು ಬಿಟ್ಟು ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗು, OnePlus ಮತ್ತು ಮೋಟೋ ಜಿ, ಮೈಕ್ರೋಮ್ಯಾಕ್ಸು ಇವೆಲ್ಲಕ್ಕೂ ಸೆಟ್ಟಿಂಗ್ಸಲ್ಲಿ OTG ಅನ್ನೋವಂಥ ಸರ್ಚ್ ಬಾರಲ್ಲಿ OTG ಅಂತ ನಾವು ಸರ್ಚ್ ಮಾಡಿ OTGನ ಕನೆಕ್ಟ್ ಮಾಡಿದಾಗ ಮಾತ್ರ ಇದು ಕನೆಕ್ಟ್ ಆಗುತ್ತೆ. ಇವಾಗ ಹೇಗಿದೆ ಇದರ ಕ್ವಾಲಿಟಿ ಅಂತ ಚೆಕ್ ಮಾಡೋಣ ಗೈಸ್. ನೋಡಿ, ಈ ಥರ ಇದು ಮ್ಯಾಗ್ನೆಟ್ಟು ಈ ಥರ ಟಚ್ ಆಗುತ್ತೆ. ನೀವು ಈ ಥರ ಕ್ಲಿಪ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಮೈಕ್ ಇದೆ, ಇಲ್ಲಿ ನೀವು ಚಾರ್ಜ್ ಕೂಡ ಮಾಡ್ಕೋಬೋದು. ಮೈಕ್ನ ಸಪ್ರೇಟಾಗಿ ಮೈಕ್ಗಳನ್ನ ಚಾರ್ಜ್ ಮಾಡ್ಕೋಬೋದು. ಅದರ್ವೈಸ್ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರಲ್ಲ, ಈ ಬಾಕ್ಸಲ್ಲೂ ಕೂಡ ನೀವು ಚಾರ್ಜನ್ನು ಮಾಡ್ಕೋಬೋದು. ಇಲ್ಲಿ ಚಾರ್ಜ್ ಮಾಡುವಾಗ ಎಷ್ಟು % ಚಾರ್ಜ್ ಆಗಿದೆ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡೋಣ ಈಗ ಹೇಗೆ ವರ್ಕ್ ಆಗುತ್ತೆ ಅಂತ. ನಾನು ಇಲ್ಲಿ ಹಾಕ್ಕೊಳ್ತೀನಿ. ಒಳಗಿಂದ ಮ್ಯಾಗ್ನೆಟ್ ಬಂದಾಗುತ್ತಾ ಇಲ್ವಾ ನೋಡೋಣ. ಇದು ಕಾಟನ್ ಟೀ ಶರ್ಟು. ಆಗಿದೆ, ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ, ಇದು ಕನೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಕೂಡ ರಿಸೀವರಲ್ಲಿ ನೀವು ಡ್ಯುಯಲ್ ಮೈಕ್ನ ನೀವು ಕನೆಕ್ಟ್ ಮಾಡಿದ್ರೆ ಅಂದರೆ 2 ಲೈಟ್ಗಳು ಮೀನ್ಸ್ 2 ಲೈಟ್ಗಳು ವಿಸಿಬಲ್ ಆಗ್ತವೆ. ನೀವು ಒಂದೇ ಒಂದು ಕನೆಕ್ಟ್ ಮಾಡಿದ್ರಿ ಅಂದರೆ 1 ಲೈಟ್ ಬ್ಲಿಂಕ್ ಆಗ್ತಿರುತ್ತೆ, 1 ಲೈಟ್ ನಾರ್ಮಲ್ ಆಗಿ ಆನ್ ಇರುತ್ತೆ. ಆಫ್ ಮಾಡಿದೆ ನಾನೀಗ. ಜಸ್ಟ್ ಇಲ್ಲಿ ಯೆಲ್ಲೋ ಬಟನ್ ಕಾಣ್ತಿದೆ ಅಲ್ವಾ, ಇಲ್ಲಿ ಯೆಲ್ಲೋ ಬಟನ್, ಇದನ್ನು ನಾವು ಲಾಂಗ್ ಪ್ರೆಸ್ ಅಲ್ಲಿ ನೋಡಬೇಕು. ಲಾಂಗ್ ಪ್ರೆಸ್ ಮಾಡಿದಾಗ ಈ ಥರ ನನಗೆ ಬ್ಲೂ ಲೈಟು ವಿಸಿಬಲ್ ಆಗುತ್ತೆ. ಈಗ ನಾನು ವಿತ್ ಮೈಕಲ್ಲಿ ನಾನು ಇದನ್ನ ಟೆಸ್ಟಿಂಗ್ನ ಮಾಡ್ತಾ ಇದ್ದೀನಿ. ಈಗ ವಾಯ್ಸ್ ಕ್ಲಾರಿಟಿ ನಿಮಗೆ ಗೊತ್ತಾಗುತ್ತೆ ವಿತೌಟ್ ಮೈಕು ವಿತ್ ಮೈಕು ಹೇಗಿದೆ ಅಂತ ಹೇಳಿ. ಈಗ ನಿಮಗೆ ಆಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಕೇಳಿಸ್ಕೊಳ್ತೀರಲ್ವಾ, ಅದು ಒಂದು ಡಿಫ್ರೆನ್ಸಿಯೇಷನ್ ನಿಮಗೆ ಗೊತ್ತಾಗುತ್ತದು ಮೈಕಲ್ಲಿ. ಇವಾಗ ಅವ್ರು ಹೇಳಿದಂಗೆ ಈ ಒಂದು ಮ್ಯಾಗ್ನೆಟ್ ಇದೆ ಇದಕ್ಕೆ ಮೈಕು, ಮತ್ತು ಇದನ್ನ ವಾಯ್ಸ್ ರಿಡಕ್ಷನ್ನು ಮಾಡ್ಬೋದು. ಹೇಗಂದ್ರೆ ನಾವೀಗ ಹೊರಗಡೆ ಇರ್ತೀವಲ್ವಾ, ಹೊರಗಡೆ ಎಲ್ಲ ವೆಹಿಕಲ್ ಸೌಂಡ್ಸ್ ಕೇಳ್ತಾ ಇರುತ್ತೆ. ಅವಾಗ ವೆಹಿಕಲ್ ಸೌಂಡ್ನ ನಾವು ರೆಡ್ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಏನು ಯೆಲ್ಲೋ ಬಟನ್ ಇದೆ ಅಲ್ಲ, ಇದನ್ನ ಒಂಚೂರು ಕೆಳಗಡೆ ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ ಈ ಥರ ಬ್ಲಿಂಕ್ ಆದರೆ ಫಸ್ಟು ರೆಡ್ಯೂಸ್ ಆಗುತ್ತೆ ವ್ಯಾಲ್ಯೂಮು, ಅಂದರೆ ಹೊರಗಡೆ ನಾಯ್ಸ್. ಇನ್ನೊಂದು ಥರ ಮಾಡಿದಾಗ ಅದನ್ನು ಬ್ಲಿಂಕ್ ಆಗ್ತಾ ಬರುತ್ತೆ. ಅವಾಗ ಹೊರಗಡೆ ನಾಯ್ಸು ನಮಗೆ ಕೇಳಿಸಲ್ಲ ರೆಕಾರ್ಡ್ ಟೈಮ್. ಹಾಗಾಗಿ ಈಗ ಡಿಸ್ಟೆನ್ಸ್ ಇಂದ ನಾವು ವಾಯ್ಸ್ನ ರೆಕಾರ್ಡ್ ಮಾಡಿದಾಗ ಯಾವ ಥರ ಕೇಳಿಸುತ್ತೆ ಅಂತ ನಾನು ಈಗ ಟೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಇಷ್ಟೊತ್ತು ಇಲ್ಲಿ ಸ್ವಲ್ಪ ಮುಂದ್ಗಡೆ ಇದ್ರು, ಈಗ ಸ್ವಲ್ಪ ಡಿಸ್ಟೆನ್ಸ್ ಇಂದ ಸ್ವಲ್ಪ ದೂರ ಇದ್ದಾರೆ. ವಾಯ್ಸ್ ಹೇಗೆ ಕೇಳಿಸಿದೆ ಅಂತ ನಾನು ಕೂಡ ಅಪ್ಲೋಡ್ ಮಾಡಿದ್ಮೇಲೆ ನನಗೂ ಗೊತ್ತಾಗೋದು ಇದನ್ನ. ಬಿಕಾಸ್ ನಾನು ಯಾವುದೇ ರೀತಿ ಟೆಸ್ಟ್ ಮಾಡಿಲ್ಲ, ಬಂದ ತಕ್ಷಣ ನಿಮ್ಮ ಮುಂದೆನೆ ನಾನು ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ನನಗನ್ಸುತ್ತೆ ಇದು ಬೆಸ್ಟ್ ಅಂತ ಅನಿಸ್ತಾ ಇದೆ. ಬಿಕಾಸ್ ಇದು ಈಸಿ ಕ್ಯಾರಿಬಲ್ ಒಂದು ವೈರ್ಲೆಸ್ ಮೈಕ್ ಆಗಿದೆ, ಮತ್ತು ಕೂಡ ಯಾವುದೇ ಒಂದು ವೈರ್ ಬೇಕಾಗಿಲ್ಲ, ಇದಕ್ಕೆ ಕಂಪ್ಯಾಟಿಬಲ್ ಇದೆ.
ವೈಡ್ಲಿ ಕಂಪ್ಯಾಟಿಬಲ್ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಯಾವುದೇ ಒಂದು ಚಾರ್ಜರಿಗೆ ಪ್ಲಗ್ ಇನ್ ಮಾಡ್ಬೋದು ಇದನ್ನ ಏನು ಮೈಕ್ ಅನ್ನ. ಸೊ ಹಾಗಾಗಿ ನನ್ಗನ್ಸಿದ ಪ್ರಕಾರ ಹಾನೆಸ್ಟ್ ಒಪಿನಿಯನ್ ಅಂದ್ರೆ ಇದನ್ನ ದ ಬಜೆಟ್ ಫ್ರೆಂಡ್ಲಿ ವೈರ್ಲೆಸ್ ಮೈಕ್ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಈ ಒಂದು ವೈರ್ಲೆಸ್ ಮೈಕ್ ಅನ್ನ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ಈ ಒಂದು ವೈರ್ಲೆಸ್ ಮೈಕ್ ಬೇಕು ಅನ್ಕೊಂಡಿದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದನ್ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ನಾನು ಯಾವುದೇ ಕ್ರಿಯೇಟರ್ ಫ್ಲಿಪ್ಕಾರ್ಟ್ ಅಲ್ಲಿ ಯಾವುದೇ ಕ್ರಿಯೇಟರ್ ಕ್ಲಬ್ ಅಲ್ಲಿ ನಾನು ಜಾಯಿನ್ ಇಲ್ಲ. ಇದು ನನ್ನ ಹಾನೆಸ್ಟ್ ರಿವ್ಯೂ ಆಗಿರುತ್ತೆ ಈ ಒಂದು ವೈರ್ಲೆಸ್ ಮೈಕ್ ಇಂದು. ನಿಮ್ಗೂ ಈ ಒಂದು ವೈರ್ಲೆಸ್ ಮೈಕ್ ಬಡ್ಜೆಟ್ ಫ್ರೆಂಡ್ಲಿ ವೈರ್ಲೆಸ್ ಮೈಕ್ ಬೇಕಿದ್ದಲ್ಲಿ ಈ ಒಂದು ಮೈಕ್ ಅನ್ನ ಪರ್ಚೇಸ್ ಮಾಡಬಹುದು ಈಸಿಯಾಗಿ ಅಂತ ನನ್ನ ಒಂದು ಹಾನೆಸ್ಟ್ ಒಪಿನಿಯನ್. How are you feeling about wireless mic? About wireless mic, I'm feeling very great because this is a very worthful mic beginners for a logging and then voice recording because of budget friendly and then lightweight, easy carryable, and then without wire, no tension. You can charge it with any cable, mobile cable, so you can buy it very easily. This is very friendly to record a voice with a distance also. You can purchase without hesitation. This is my honest opinion. ಥ್ಯಾಂಕ್ ಯು. ನಿಮಗೆ ಈ ಒಂದು ವೈರ್ಲೆಸ್ ಮೈಕಿನ ರಿವ್ಯೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿರಿ, ಊಟ ಮಾಡಿ, ನಿದ್ದೆ ಮಾಡಿ, ಚೆನ್ನಾಗಿರಿ ಅಂತ ಕೇಳ್ತಾ ಈ ಒಂದು ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ.